ನಮಸ್ತೆ ವೀಕ್ಷಕರೇ, ನಾಗರ ಪಂಚಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ನಾಡಿಗೆ ದೊಡ್ಡದು ನಾಗರ ಪಂಚಮಿ ಹಬ್ಬ ಅಂತ ಹೇಳಲಾಗುತ್ತೆ. ಅದರಂತೆ ಇವತ್ತು ನಾಗರ ಪಂಚಮಿ ಹಬ್ಬ. ಸಾಮಾನ್ಯವಾಗಿ ಈ ದಿನ ಹುತ್ತಕ್ಕೆ ಹಾಗೂ ನಾಗರ ಕಲ್ಲಿಗೆ ಹಾಲನ್ನು ಹೆರೆಯಲಾಗುತ್ತೆ. ಹಾಗಾದರೆ ಈ ಪದ್ಧತಿ ಯಾಕಾಗಿ ಬಂತು? ಪುರಾಣಗಳ ಪ್ರಕಾರ ನಾಗರ ಪಂಚಮಿ ಅಂದರೆ ಏನು, ಹಾಗೂ ಇವತ್ತಿನ ದಿನ ಯಾವ ರೀತಿ ನಾಗರ ಪಂಚಮಿಯನ್ನು ಆಚರಿಸಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ನಾಗರ ಪಂಚಮಿ ಹಬ್ಬ. ಸಾಮಾನ್ಯವಾಗಿ ಇವತ್ತು ಹುತ್ತಕ್ಕೆ ಹಾಗೂ ನಾಗರ ಕಲ್ಲಿಗೆ ಹಾಲನ್ನು ಹೆರಿತಾರೆ. ಜೊತೆಗೆ ಕೆಲವರು ಉಪವಾಸ ಕೂಡ ಇರ್ತಾರೆ. ಹಾಗಾದರೆ ಈ ದಿನದ ವಿಶೇಷತೆ ಏನು? ಈ ಹಬ್ಬವನ್ನು ಯಾವ ರೀತಿ ಆಚರಿಸಬೇಕು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಯಚಿತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸ ನಾಗರ ಪಂಚಮಿ. ನಮ್ಮ ಶ್ರಾವಣ ಮಾಸದ ಒಂದು ಪೀಠಿಕಾ ಪೂಜೆಯಾಗಿದೆ ಈ ನಾಗರ ಪಂಚಮಿ. ಇಲ್ಲಿಂದ ಶ್ರಾವಣ ಮಾಸದ ದಾರಿ ಹೇಗಿದೆಯಪ್ಪ ಅಂದರೆ ಹಂತ ಹಂತವಾಗಿ ನಾವು ಹಬ್ಬಗಳನ್ನು, ವ್ರತಗಳನ್ನು ಕಾಣ್ತಾ ಹೋಗ್ತೇವೆ. ಈ ಎಲ್ಲ ವ್ರತಗಳಿಗೆ ಒಂದು ರೀತಿಯ ಶ್ರಾವಣ ಮಾಸ ಒಂದು ಪೀಠಿಕೆಯನ್ನು ಹಾಕಿದ ಹಾಗೆ ಇದೆ ಈ ಒಂದು ನಾಗರ ಪಂಚಮಿ ಅಂತಕ್ಕಂಥದ್ದು. ತುಂಬ ವಿಶೇಷವಾದದ್ದು. ನಾಗರ ಆರಾಧನೆ ಅಂತಕ್ಕಂಥದ್ದು ನಮ್ಮಲ್ಲಂತೂ ವ್ಯಾಪಕವಾಗಿದೆ. ವೇದಗಳಲ್ಲೇ ನಾವು ಕಾಣ್ತೀವಿ. ಸರ್ಪಸೂಕ್ತ ಅಂತಕ್ಕಂಥದ್ದೇ ಒಂದು ಸೂಕ್ತ ಇದೆ. ಅಲ್ಲಿ ನಾಗನಿಗೆ ನಾವು ಸಮರ್ಪಣೆ ಮಾಡ್ತಕ್ಕಂತಹ ಆ ಭಕ್ತಿ ಸಮರ್ಪಣೆಯನ್ನು ನಾವಲ್ಲಿ ಕಾಣ್ತೀವಿ. ಅದಕ್ಕೂ ನಮಗೂ ಒಂದು ನಂಟಿದೆ. ಆ ನಾಗನಿಗೂ ನಮ್ಮ ಭೂಮಿಗೂ ಒಂದು ನಂಟಿದೆ. ನಾಗನಿಗೂ ದೇವತೆಗಳಿಗೂ ಒಂದು ನಂಟಿದೆ. ನಮ್ಮ ದೇವತೆಗಳಿಗೆ ನಂಟಿದೆ. ಹೀಗಾಗಿ ನಾಗಾರಾಧನೆ ಅಂತಕ್ಕಂಥದ್ದು ಅದು ಏನೋ ಒಂದು ಪ್ರಾಣಿಯ ಆರಾಧನೆ ಅನ್ನೋ ಅರ್ಥದಲ್ಲಿಲ್ಲ. ನಾಗ ಅಂದರೆ ಅದು ನಮ್ಮ ಪಾಲಿಗೆ ದೇವರು. ಭಗವದ್ಗೀತೆಯಲ್ಲಿ ಸರ್ಪಾಣಾಂ ವಾಸುಕಿಶ್ಚಾಸ್ಮಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸರ್ಪಗಳಲ್ಲಿ ನಾನು ವಾಸುಕಿಯಾಗಿದ್ದೇನೆ, ನಾಗಗಳಲ್ಲಿ ನಾನು ಅನಂತನಾಗಿದ್ದೇನೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ತಾನೇನಾಗಿದ್ದೀನಿ ಅಂದರೆ ನಾನು ನಾಗ ಆಗಿದ್ದೀನಿ, ವಾಸುಕಿಯಾಗಿದ್ದೀನಿ ಅನ್ನೋದನ್ನು ಭಗವಂತ ಹೇಳ್ತಾನೆ. ಹೀಗಾಗಿ ನಾಗ ಯಾರು ಅಂತಂದರೆ ಅದು ಭಗವಂತನೇ ಆಗಿದ್ದಾನೆ. ತನ್ಮೂಲಕ ಕೃಷ್ಣ ನಾಗಗಳ ಎರಡು ವಿಭಾಗಗಳನ್ನು ಹೇಳ್ತಾನೆ. ಒಂದು ಸರ್ಪಗಳು, ಮತ್ತೊಂದು ನಾಗಗಳು ಅಂತ. ಸರ್ಪದಲ್ಲಿ ನಾನು ವಾಸುಕಿಯಾಗಿದ್ದೀನಿ, ನಾಗಗಳಲ್ಲಿ ನಾನು ಅನಂತನಾಗಿದ್ದೀನಿ ಅಂತ ಹೇಳ್ತಾನೆ. ಈ ಸರ್ಪಗಳು ಸ್ವಲ್ಪ ವಿಷಸ್ವಭಾವ, ಕ್ರೋಧ ಸ್ವಭಾವವನ್ನು ಹೊಂದಿರ್ತವೆ. ಈ ಘಟನೆಯನ್ನು ನಮಗೆ ಅವುಗಳ ಕ್ರೌರ್ಯ, ಉಗ್ರತೆ ಇವುಗಳು ಗೊತ್ತಾಗೋದು ಮಹಾಭಾರತದ ಕಥೆಯಲ್ಲಿ. ಮಹಾಭಾರತದಲ್ಲಿ ತಮಗೆ ಕಥೆ ಗೊತ್ತಿರಬಹುದು, ಹ್ರಸ್ವವಾಗಿ ಒಂದು ಸಲ ನೆನಪು ಮಾಡ್ಕೊಳ್ಳೋಣ. ಈ ನಾಗರ ಪಂಚಮಿ ದಿವಸ ನೆನಪು ಮಾಡಿಕೊಳ್ಬೇಕು. ಕಶ್ಯಪ ಮಹರ್ಷಿಗಳು ಅಂತ ಮಹರ್ಷಿಗಳು, ಅವರಿಗೆ ಅನೇಕ ಜನ ಪತ್ನಿಯರು. ಅದರಲ್ಲಿ ಕದ್ರು ಅಂತಕ್ಕಂಥವಳು ಒಬ್ಬಾಕೆ. ಆ ಕದ್ರುವಿನ ಸಂತಾನವೇ ಈ ಸರ್ಪಗಳು. ಆಕೆ ವರವನ್ನು ಕೇಳ್ತಾಳೆ ಗಂಡನ ಬಳಿಯಲ್ಲಿ, ಕಶ್ಯಪರ ಬಳಿಯಲ್ಲಿ. ಕದ್ರು ಹಾಗೂ ವಿನತ ಅಂತ ಇಬ್ಬರು ಪ್ರಧಾನವಾಗಿ. ಅವರಿಬ್ಬರಿಗೆ ಏನು ವರ ಬೇಕು ಅಂದಾಗ, ಮಕ್ಕಳು, ತಾಯಂದರಿಗೆ ಸಹಜವಾಗಿ ಹೆಣ್ಣು ಮಕ್ಕಳಿಗೆ ಅದೊಂದು ಬಯಕೆ ಇರ್ತದೆ. ಕದ್ರು ಕೇಳಿದ್ರೆ ನನಗೆ 1000 ಸಂತಾನ ಬೇಕು ಅಂತ. ಆಯಿತು, ವಸ್ತು ಅಂತ. 1000 ಸಂತಾನ ಹೇಗೆ ಅಂದರೆ ಅದು ಅಂಡಗಳು, ಮೊಟ್ಟೆಯ ರೂಪದಲ್ಲಿ ಬರುತ್ತೆ. ಅವೆಲ್ಲ ಬಹಳ ಬೇಗ ಮೊಟ್ಟೆಗಳು ಒಡೆದ್ಬಿಟ್ಟು ಹಾವುಗಳು ಹೊರಗೆ ಬರುತ್ತೆ. ಆ ಸರ್ಪ ಸಂತಾನ ಅವಳದು. ಈ ವಿನತ ನನಗೆ 1000 ಸಂತಾನ ಬೇಡ, ನನಗೆ 2 ಸಂತಾನ ಬೇಕು, ಆದರೆ ಬಲಿಷ್ಠವಾಗಿರಬೇಕು. ಅವಳೇನು 1000 ಸಂತಾನ ಕೇಳಿದ್ಲೋ ಅವುಗಳನ್ನು ಮೀರಿಸೋ ಹಾಗಿರಬೇಕು, 2 ಸಾಕು ಅಂತ. ಹೀಗಾಗಿ ಅವರಿಬ್ಬರಿಗೆ ಆ ಸಂತಾನ ಆಯಿತು. ಆ ವಿನತೆಗೆ ಆಗಿದ್ದು
ವಸ್ತುತಃ ಒಂದು ಮೊಟ್ಟೆ ಎಷ್ಟು ಕಾಲವಾದರೂ ಓಡಿಕೊಳ್ಳಿಲ್ಲ. ಹಾಗಾಗಿ ಅವಳಿಗೆ ಬೇಸತ್ತು ಆ ಮೊಟ್ಟೆಯನ್ನು ಅರ್ಧಕ್ಕೆ ಹೊಡೆದು ಬಿಟ್ಲು. ಏನಿದೆ ನೋಡೋಣ ಹಾಗೆ ಅಂತ ಒಂದು ಮೊಟ್ಟೆಯನ್ನು ತೆಗೆದುಹಾಕೋದು. ಅದು ಅರ್ಧ ಇಲ್ಲಿವರೆಗೆ ಬೆಳೆದಿತ್ತು, ಮುಂದಕ್ಕೆ ಬೆಳೆದಿರಲಿಲ್ಲ. ಆ ಶಿಶುವೆ ಅನೂರು ಅಂತ ಆಯಿತು. ಊರು ಅಂದರೆ ತೊಡೆ, ಅದಿಲ್ಲದೆ ಇರತಕ್ಕಂಥದ್ದು ಅನೂರು ಅಂತ. ಆ ಅನೂರುವೇ ಅರುಣ. ನಾವಿದೇನು ಸೂರ್ಯೋದಯ ಕಾಣ್ತೀವೋ, ಸೂರ್ಯನನ್ನು ರಥದ ಮೂಲಕ ಕರ್ಕೊಂಬರ್ತಾನಲ್ಲ ಸಾರಥಿ, ಅದು ಅನೂರು, ಅರುಣ ಆಗಿದೆ. ಅದು ಅವನು ಅರುಣೋದಯ ಅಂತೀವಲ್ಲ, ಅದು ಅವನೇ ಅನೂರು. ಇದು ತೊಡೆ ಇಲ್ಲದವನು ಅಂತ. ಅವನು ಸೂರ್ಯನಿಗೆ ಸಾರಥಿಯಾದ. ಅಷ್ಟರಲ್ಲಿ ಕಶ್ಯಪರಿಗೆ ಗೊತ್ತಾಯ್ತು ಈ ವಿಚಾರ. ಬೈದು ಹೇಳಿದ್ರು, ನಾನು ಏನೋ ಒಂದು ಅಭಿಮಂತ್ರಣ ಮಾಡಿ ಅದು ಒಂದು ವಿಶೇಷ ವರವನ್ನು ಕೊಟ್ಟಿದ್ದೀನಿ, ಅದು ತಾನಾಗೆ ಬೆಳೆಯುತ್ತೆ, ಯಾಕಷ್ಟು ಆತರ? ನಮಗೆಲ್ಲ ಆತರ ಅರ್ಜೆಂಟಲ್ಲಿ ಈ ದಿವಸ ನಾವು ಸಂಪಾದಿಸಿಬಿಡಬೇಕು ಒಂದು 10 ಕೋಟಿ, ಅಲ್ಲೆಲ್ಲೋ ಊರಿಗೆ ಹೋಗಿ ಇದು ಬಿಡಬೇಕು. ಈ ಥರದ್ದು ಆಲೋಚನೆ ಇದೆ. ಹೀಗೆ ಅವಸರಕ್ಕೆ ಪಟ್ಟರೆ ಏನಾಗುತ್ತೆ ಅಂದರೆ ಇದೆ ಅರ್ಧ ಫಲ ಸಿಗುತ್ತೆ ನಮಗೆ. ಕಥೆಗಳನ್ನು ಸುಮ್ಮನೆ ಏನೋ ಕಥೆ ಅಂತಲ್ಲ, ಅದರೊಳಗೆ ಸಾರ ಏನೋ ನೋಡಬೇಕು, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅದನ್ನು. ಅವಸರದಲ್ಲಿ ಯಾವುದನ್ನು ಸಾಧನೆ ಮಾಡಲಿಕ್ಕಾಗಲ್ಲ. ನೀವು ಒಂದು A+B² ಸೂತ್ರ ಅದೇನು ಅಷ್ಟು ಇದಾವೆ ಪಟ್ಟಿ, ಅದನ್ನು ಕಲೀಲಿಕ್ಕೆ ಬೇಕು ಒಂದು 2 ದಿವಸ. ಒಂದು ಹೇಳಿಕೊಟ್ಟಷ್ಟೇ ಬರಬೇಕು ಅಂದರೆ ಅವನು ಯಾವ ಬ್ರಹ್ಮನಿಂದ ವರ ಪಡೆದಿರಬೇಕು. ವಿದ್ಯಾರ್ಥಿ ಜೀರ್ಣಿಸ್ಕೊಳ್ಬೇಕು, ಅರಗಿಸ್ಕೊಂಡು ಬರಿಬೇಕು. ಅವಸರದಲ್ಲಿ ಏನೂ ಆಗೋದಿಲ್ಲ. ಇದನ್ನು ಕಥೆ ಹೇಳ್ತಾ ಇದೆ. ಕಾದಲು ತುಂಬ ಕಾಲ ಆದಮೇಲೆ ಏನು ಗರುಡ, ನಾವೇನು ಸರ್ಪಗಳಿಗೆ ಹೆದರಿಸ್ಕೊಂಡಿರ್ತಕ್ಕಂಥ ಗರುಡ ಯಾದಿದೆ, ಅವನು ವೈನತೆಯ ಅಂತ ಅವನು ಹುಟ್ಟಿದ. ಕಥೆ ದೊಡ್ಡದಾಗಿದೆ, ಅದು ನಮಗೀಗ ಬೇಡ. ಈ ಕದ್ರು ಒಂದು ದಿವಸ ಈ ಹಾಲ್ಗಡಲು ದೇವಾನುದೇವತೆಗಳು ಮತ್ತು ರಾಕ್ಷಸರು ಹಾಲ್ಗಡಲನ್ನ ಕಡಿದ್ರಲ್ಲ, ಆಗ ಶಿರವಸ್ ಅಂತ ಒಂದು ಅಶ್ವ, ಶಿರವಸ್ ಅಂತ, ಅದು ಯಾವ ಬಣ್ಣಾಗಿದೆ ಅಂತಂದರೆ ಅದು ಬಿಳಿ ಬಣ್ಣಾಗಿದೆ, ಇಲ್ಲ ಅದು ಕಪ್ಪಾಗಿದೆ ಅಂತ ಕದ್ರು, ಇಲ್ಲ ಅದು ಬಿಳಿಗಿದೆ ಅಂತ ವಿನತ. ಇವರಿಬ್ಬರು ಹೀಗೆ ಪಂದ್ಯವನ್ನು ಏರ್ಪಾಡು ಮಾಡಿಕೊಂಡ್ರು. ಈಗ ನಾಳೆ ಅದು ಹೋಗುತ್ತೆ ರಥವೀದಿಯಲ್ಲಿ, ಆಗ ನೋಡು, ಅದು ಬೆಳ್ಳಗಿದ್ದರೆ ನೀನು ನನ್ನ ದಾಸಿಯಾಗು, ಅದು ಕಪ್ಪಗಿದ್ದರೆ ನೀನು ನನ್ನ ದಾಸಿಯಾಗು ಅಂತ ಕದ್ರು ವಿನತ ಇಬ್ಬರು ಮಾತಾಡಿಕೊಂಡ್ರು. ಕದ್ರಿಗೆ ಗೊತ್ತಾಯ್ತು ಅದು ಬೆಳಗಿದೆ ಅಂತ. ಹೀಗಾಗಿ ರಾತ್ರಿ ಏನು ಮಾಡಿದ್ಲು, ತನ್ನ ಮಕ್ಕಳಿಗೆ ಹೇಳಿದ್ರು, ನೋಡಿ ನೀವು ಸರ್ಪಗಳೆಲ್ಲ ಒಂದು ಸಭೆ ಮಾಡಿದ್ಲು, ನೀವು ಹೋಗಿ ಆ ಶಿರವಸ್ಸನ ಬಾಲಕ್ಕೆ ಸುತ್ತಕೊಂಡು ಬಿಡಿ, ಆಗ ಅದು ಕಪ್ಪಾಗಿ ಕಾಣುತ್ತೆ. ಅಲ್ಲೆಲ್ಲೋ ಹೋಗ್ತಾ ಇರುತ್ತೆ ದೂರದಲ್ಲಿ, ಇವಳು ಇಲ್ಲಿಂದ ನೋಡ್ತಾಳೆ, ಹತ್ರಕ್ಕೆ ಬಂದೇ ನೋಡಲ್ಲ. ನಿಮ್ಮ ರೂಪ ನೋಡಿ ಅಲ್ಲಿ ಬಾಲ ಕಪ್ಪಾಗಿರೋದು, ಅವು ಕಪ್ಪಾಗಿದೆ, ದಾಸಿ ಆಗ್ತಾಳೆ ನನಗೆ. ಈ ಒಂದು ಚಿಂತನೆಯನ್ನು ಬಿತ್ತಿದ್ಲು ಮಕ್ಕಳಲ್ಲಿ. ಕೆಲವ್ರ ಮಕ್ಕಳು ಆಗಲ್ಲ, ನನಗೆ ಈ ಥರ ಎಲ್ಲ ನಾವು ಶಿಸ್ತಿನಿಂದ ಇರ್ತಕ್ಕಂಥವ್ರು, ಕಶ್ಯಪರ ಮಕ್ಕಳು ನಾವು ಹಾಗೆಲ್ಲ ಸುಳ್ಳು ಹೇಳಲ್ಲ ಅಂತ ಶಾಪ ಹಾಕಿದ್ಲು. ನೀವೆಲ್ಲರೂ ಹೋಗಿ ಅಲ್ಲಿ ಜನಮೇಜಯರಾಯ ಯಜ್ಞ ಮಾಡ್ತಾ ಇದ್ದೇನೆ, ಆ ಯಜ್ಞಕ್ಕೆ ಹೋಗಿ ಬಿದ್ದು ಸಾಯಿರಿ ಅಂತ. ತಾಯಿ ಶಾಪ ಆಗುತ್ತೆ. ಇನ್ನು ಕೆಲವರು ಪಾಪ ಹೆದರ್ಕೊಂಡು ಆಯಿತು ಅಂತ ಕೆಲವರು ಹೋದರು. ಕೆಲವು ನಾಳೆ ಬರ್ತಾ ಇದೆ, ಅದು ನೋಡಿದ್ರೆ ಇಬ್ಬರು ನಿಂತು ನೋಡ್ತಾ ಇದ್ದಾರೆ, ಕಪ್ಪಾಗಿ ಬಾಲ, ಈ ಹೊತ್ತಿನಿಂದ ನೀನು ದಾಸಿ ಅಂತ. ಕದ್ರುವಿನ ದಾಸಿ ಅಲ್ಲೂ ವಿನತೆ. ಹೀಗೆ ಮೋಸದಿಂದ ದಾಸ್ಯವನ್ನು ತಂದುಕೊಳ್ಳುವ ಅಥವಾ ಇನ್ನೊಬ್ಬರನ್ನ ಅಲುಗಾಡಿಸುವ ಇಂಥ ಒಂದು ಕ್ರೌರ್ಯ ಎಲ್ಲ ಈ ಕದ್ರುವಿನ ಮಕ್ಕಳಿಗೆ ಬಂದು ಸೇರಿಕೊಳ್ತು. ಅದಕ್ಕಾಗಿ ವಿಷಸರ್ಪ ಅಂತೆಲ್ಲ ಬೈದರೆ ಅವ್ರಿಗೆ ಏನು ಗೊತ್ತಾ, ಅವರು ನೋಡೋಕೆ ಹಾಗಿದ್ದಾರೆ ವಿಷಸರ್ಪ ಬೈತೀವಲ್ಲ, ಇದು ಈ ಸೇಡು ಅದೆಲ್ಲ ಇದೆ ಇದರಲ್ಲಿ. ಈ ವಿಚಾರ ವೈನತೆಯನಿಗೆ, ವಿನತೆಯ ಮಗನಿಗೆ, ಗರುಡನಿಗೆ ಗೊತ್ತಾಯಿತು. ಅದು ದೊಡ್ಡ ಕಥೆ. ಅವನು ಇಂದ್ರನನ್ನು ಪ್ರಾರ್ಥನೆ ಮಾಡಿ ದೇವತೆಗಳನ್ನು ಒಪ್ಪಿಸಿ ಇವರು ಮಾತಾಡ್ಕೊಂಡಿದ್ರು, ನನ್ನ ತಾಯಿ ದಾಸ್ಯ ಬಿಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀನು ಅಮೃತ ತಂದು ಕೊಡಬೇಕು, ಆಗ ನಿಮ್ಮ ತಾಯಿ ದಾಸ್ಯವನ್ನು ಬಿಟ್ಕೊಡ್ತೀವಿ ಅಂತ. ಆ ರೀತಿಯಲ್ಲಿ ಪಾಪ ಅವನು ಇಂದ್ರನ ಬಳಿಗೆ ಹೋಗಿ, ಆ ಇಂದ್ರನೂ ತುಂಬ ವಿರೋಧ ಮಾಡ್ದ. ಅದು ಕಥೆ ಬಹಳ ವಿಸ್ತಾರವಾಗಿದೆ, ನೀವು ಮಹಾಭಾರತವನ್ನು ಓದಬಹುದು. ಅಲ್ಲಿ ಅಸ್ತಿಕ ಪರ್ವತ ಅಂತ ಈ ಹೊತ್ತು ನೋಡಿ, ವಸ್ತುತಃ ನಾಗರ ಪಂಚಮಿ ದಿವಸ ಆ ಅಸ್ತಿಕ ಪರ್ವ ಯಾವುದಿದೆ, ಆ ಅಸ್ತಿಕ ಪರ್ವವನ್ನು ಈ ದಿವಸ ಶ್ರವಣ ಮಾಡಬೇಕು, ಕೇಳಿಸ್ಕೊಳ್ಬೇಕು, ಇಲ್ಲ ಓದಬೇಕು ಅಂತಿದೆ. ಇದೇ ಆ ಕಥೆ. ಅಂತೂ ಏನೋ ಅಮೃತವನ್ನು ತಂದು ಕೊಟ್ಟು
ಇಂದ್ರ ಹೇಳ್ದ, ಇದು ಅಮೃತ ಹಾವುಗಳಿಗೆಲ್ಲ ಕೊಟ್ಟರೆ ತೊಂದರೆ ಆಗುತ್ತೆ, ಹಾಗೆಲ್ಲ ಮಾಡಬೇಡ ನೀನು ಅಂತ. ಆಯಿತು, ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ದರ್ಭೆಗಳನ್ನು ಹಾಸಿದ್ದರು. ಅದರಲ್ಲಿ ಅವನು ತಂದಿಟ್ಟ. ಅವೆಲ್ಲ ಹಾವುಗಳು ಅದನ್ನು ಅಮೃತ ಸ್ವೀಕಾರ ಮಾಡಲಿಕ್ಕೆ ಬಂದರು. ಆಗ ಇವನು ಹೇಳ್ದ, ನೋಡಿ ನೀವು ಅಶುಚಿಯಾಗಿದ್ದೀರಿ, ಕಾಲು ತೊಳ್ಕೊಂಡು ಬನ್ನಿ, ಎಲ್ಲರೂ ಸ್ನಾನ ಅಥವಾ ಕಾಲು ತೊಳೆದು ಬನ್ನಿ, ಅದನ್ನು ಸ್ವೀಕರಿಸಿ ಅಂತ. ಎಲ್ಲರೂ ಒಟ್ಟಿಗೆ ಹೋದರು. ಅಷ್ಟೊತ್ತಿಗೆ ವಾಪಸ್ ತಗೊಂಡು ಹೋಗ್ಬಿಟ್ರು ದೇವತೆಗಳು. ಸರಿ, ಅವ್ರು ಬಂದು ನೋಡ್ತಾರೆ, ಇರಲಿಲ್ಲ. ನೋಡಪ್ಪ, ನಾನು ತಂದಿಟ್ಟಿದ್ದೆ, ಅದನ್ನು ಉಳಿಸ್ಕೋಬೇಕಾಗಿದ್ದು ನಿಮ್ಮ ಜವಾಬ್ದಾರಿ, ನಂಗೆ ಗೊತ್ತಿಲ್ಲ ಈಗ ಅಂತ ಅಂದ. ಸರಿ, ಆ ದರ್ಭೆ ಅದು ಚೂಪಾಗಿರುತ್ತೆ, ಅದನ್ನೇ ಇವುಗಳು ನೆಕ್ಕಿದವು, ತಿನ್ನಲಿಕ್ಕೆ ಅಂತ ಹೋದವು. ಅದು ಚೂಪಾಗಿತ್ತಲ್ಲ, ನಾಲಿಗೆ ಹರಿದು ಹೋಗ್ಬಿಡ್ತು. ಆಗ ನಾಲಿಗೆಗೆ, ಹಾವುಗಳಿಗೆ 2 ನಾಲಿಗೆ ಆಗಿಬಿಡ್ತು. ಆಗಿನಿಂದ ಹಾವುಗಳಿಗೆ ನೀವು ಗಮನಿಸ್ತಿರಲ್ಲ, 2 ನಾಲಿಗೆ ಇರುತ್ತಲ್ಲ, ಆ ದರ್ಭೆ ತಿಂದಿದ್ದರ ಕಾರಣದಿಂದಾಗಿ ಅದು ಚೂಪಾಗಿ ಆ ನಾಲಿಗೆಯನ್ನು ಕೊಯ್ದು ಹಾಕಿರೋ ಕಾರಣಕ್ಕಾಗಿ. ಹೀಗೆ ಕಥೆ ಮುಂದುವರಿಯುತ್ತೆ. ಅಂತೂ ಈ ದಿವಸ ಆ ಗರುಡನಿಗೆ ಹಾವುಗಳು ಗರುಡನಿಗೆ ಹೆದರುತ್ತವೆ. ಇದನ್ನು ಗರುಡ ಪಂಚಮಿ ಅಂತಲೂ ಕರೀತಾರೆ. ಹೀಗೆ ಹೆದರುಕೊಂಡು ಈ ಹಾವುಗಳು ಜೀವನ ಮಾಡ್ತಾ ಇದ್ವಲ್ಲ, ಒಂದು ದಿವಸ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವವು, ನಮಗೆ ರಕ್ಷಣೆ ಬೇಕಪ್ಪ, ನಾವು ಬದುಕಬೇಡ, ಈ ಗರುಡ ನಮ್ಮನ್ನು ಹೀಗೆ ಪ್ರಾಣ ತಿಂತಾ ಇದ್ದಾನೆ ಅಂತ. ಹಾಗಾಗಿ ಗರುಡನಿಗೆ ವಿಷ್ಣು ಹಾಗೂ ಸುಬ್ರಹ್ಮಣ್ಯ ಮುಖ್ಯವಾಗಿ ಅಭಯವನ್ನು ಕೊಟ್ಟ ಹಾವುಗಳಿಗೆ, ನಾನೇ ಆಗಿದ್ದೀನಿ ಹಾವು, ಹಾಗಾಗಿ ಇನ್ಮೇಲೆ ನೀನು ತಗೊಳ್ಳೋ ಹಾಗಿಲ್ಲ, ಅದನ್ನು ತಿನ್ನೋ ಹಾಗಿಲ್ಲ ಅಂತ. ಹಾಗಾಗಿ ಗರುಡನ ಸ್ಮರಣೆ, ಹಾವುಗಳನ್ನು, ಅವನ ಹೆಸರಿನಲ್ಲಿ ಹಾವುಗಳನ್ನು ಪೂಜೆ ಮಾಡ್ತಕ್ಕಂಥ ದಿವಸ ಈ ಗರುಡ ಪಂಚಮಿ ಅಂತಲೂ ಆಯಿತು. ಹೀಗಾಗಿ ಈ ದಿವಸ ಹಾವುಗಳನ್ನು ಕೊಲ್ಲೋದಾಗಲಿ, ಹಾವುಗಳಿಗೆ ಚ್ಯುತಿ ಮಾಡೋದಾಗಲಿ ಮಾಡಬಾರ್ದು ಅಂತ. ಹೀಗಾಗಿ ಈ ದಿವಸ ಪೂಜೆ ಸಲ್ಲಿಸಬೇಕು, ನಾಗರ ದೇವತೆಗಳಿಗೆ ಈ ದಿವಸ ಪೂಜೆಯನ್ನು ಮಾಡಬೇಕು ಅನ್ನುವಂಥ ಕಥೆ ನಮ್ಮಲ್ಲಿ ಬೆಳೆದು ಬಂದಿದೆ. ಈ ದೃಷ್ಟಿಯಲ್ಲಿ ನಾವು ಈ ದಿವಸ ನಾಗರ ಪಂಚಮಿ ಅಥವಾ ಗರುಡ ಪಂಚಮಿ ಅಂತಲೂ ಕರೀತಾರೆ ಇದನ್ನು. ಹುತ್ತಕ್ಕೆ ಹೋಗಿ ಆ ಹುತ್ತವನ್ನೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ಒರೆಸಿ, ಈಗ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಆ ಹುತ್ತವನ್ನು ಗಬ್ಬು ಗಲೀಜು ಮಾಡ್ತಾಯಿದ್ದೀವಿ. ಆ ಹಾಲು, ಹಾಲಿನ ಪ್ಯಾಕೆಟು, ಮೊಸರಿನ ಪ್ಯಾಕೆಟ್ಗಳು, ಅಥವಾ ಇನ್ನೇನೋ ಅಚ್ಚಿಗಳಿ, ತಂಬಿಟ್ಟು, ಇವುಗಳೆಲ್ಲ ನೈವೇದ್ಯ ಮಾಡಬೇಕು, ಅದನ್ನು ತಗೊಂಡೋಗಿ ಅಲ್ಲೆಲ್ಲ ತುಂಬಿಸ್ಬಿಡೋದು, ಆ ಊದಿನ ಕಡ್ಡಿ ರಾಶಿ ಅಲ್ಲಿ ಕೆಡವು ಬಿಡೋದು, ಇದೆಲ್ಲ ಮಾಡಿದ್ರೆ ನಾಗಗಳು ಈ ದಿವಸ ಹುಡ್ಕೊಂಬರ್ತವೆ. ಹೀಗಾಗಿ ಇದು ಶ್ರದ್ಧೆ. ನಾಗ ವಸ್ತುತಃ ನಮಗೆ ಯೋಗಶಾಸ್ತ್ರ ಹೇಳುತ್ತೆ, ನಾಗನಿಂದಾಗಿ ನಮ್ಮಲ್ಲಿ ಕುಂಡಲಿನಿ ಶಕ್ತಿ ಅಂತ ಇದೆ. ಅದು 3.5 ಸುತ್ತಿನ ಸರ್ಪಾಕೃತಿಯಲ್ಲಿದೆ. ಸುಮ್ಮನೆ ಹೀಗೇನೋ ಒಂದು ಹುಡುಗಾಟಿಕೆ ಅಲ್ಲ ಅದು. ಆ ಕುಂಡಲಿನಿ ಶಕ್ತಿ ಜಾಗೃತವಾಗಿ ನಮ್ಮ ಸಹಸ್ರಾರದಲ್ಲಿರ್ತಕ್ಕಂಥ ಅಮೃತ ಕಿರಣ ಯಾವುದಿದೆ ಅದನ್ನು ಹೋಗಿ ತಲುಪಲಿಕ್ಕೆ, ಬ್ರಹ್ಮಾನಂದವನ್ನು ತಲುಪಲಿಕ್ಕಿರ್ತಕ್ಕಂಥ ಸಾಧನ ಈ ಒಂದು ಕುಂಡಲಿನಿ ಶಕ್ತಿ. ಈಗ ಯಾರು ನಾಗನನ್ನು ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಯಾರು ನಾಗಾನುಸಂಧಾನ ಮಾಡ್ತಾರೋ ಅವರಿಗೆ ಆ ಯೋಗಶಕ್ತಿ, ಕುಂಡಲಿನಿ ಶಕ್ತಿ ಜಾಗೃತಿ ಅನ್ನೋದಲ್ಲ, ಅದು ಉಂಟಾಗುತ್ತೆ. ಇದನ್ನು ಯೋಗಶಾಸ್ತ್ರ ಒಪ್ಕೊಳ್ಳುತ್ತೆ. ವಸ್ತುತಃ ಏನು ಪತಂಜಲಿಗಳಿಗೆ ಅಂಜಲಿ ಅಂದರೆ ಬೊಗಸೆ, ಪತಿತ ಅಂದರೆ ಬಿದ್ದಿದ್ದು, ಆ ನಾಗರೇ ಬಿದ್ದಿದ್ದು. ಆ ನಾಗರ ಹಾವು ಬಿದ್ದು ಹೀಗೆ ಕೊಡುವುದ್ರು, ಅಲ್ಲಿ ಸರ್ಪ ಎದ್ದೇಳ್ತು. ಸರ್ಪನ ಅನುಗ್ರಹದಿಂದ ಪತಂಜಲ ಮಹರ್ಷಿಗಳು ಯೋಗಸೂತ್ರವನ್ನು ಬರೆದರು. ಹೀಗಾಗಿ ಯೋಗ, ನೀವು ಎಷ್ಟು ಜನ ಯೋಗ ಕ್ಲಾಸ್ಗೆ ಹೋಗ್ತಿರಲ್ಲ, ನಿಮಗೆ ಯೋಗ ಚೆನ್ನಾಗಿ ಕರಗತ ಆಗಬೇಕು ಅಂದರೆ ಬರೀ ಆಸನ ಹಾಕೋದಲ್ಲ, ಪ್ರಾಣಾಯಾಮ ಅದಿದೆಯಲ್ಲ, ಏನು ಯಮನಿಯಮ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇಷ್ಟೆಲ್ಲ ಇದೆ ಅಲ್ಲಿ. ಅವೆಲ್ಲ ನಿಮಗೆ ಸಿದ್ಧಿಯಾಗಿ ನೀವು ಅಂಥ ಒಂದು ವಿಶಿಷ್ಟ ವ್ಯಕ್ತಿಗಳಾಗಬೇಕು ಅಂದರೆ ನಾಗ ಕೃಪೆ ಇರಬೇಕು. ಹೀಗಾಗಿ ನಾಗ ಅಂತಕ್ಕಂಥದ್ದು ನಮ್ಮಲ್ಲಿ ಹಾಗೆ ಯೋಗ ಶಾಸ್ತ್ರದಿಂದ ಸರ್ವವನ್ನೂ ಗೆಲ್ತಕ್ಕಂಥ ಶಕ್ತಿಯನ್ನು ತಂದುಕೊಡು, ಅನುಗ್ರಹ ಮಾಡ್ತವೆ ನಾಗಗಳು. ಹಾಗಾಗಿ ಈ ದಿವಸ ನಾಗರ ಕಟ್ಟೆಗೆ ಹೋಗಿ ಅಲ್ಲಿ ಶುಚಿ, ವಸ್ತುತಃ ಸಿತ ವಿಮಲ ತನುಹು ಅಂತ ಅಲ್ಲಿದೆ, ತುಂಬ ಶುಭ್ರತೆಯನ್ನು ಬಯಸ್ತವೆ ನಾಗಗಳು. ಈ ದಿವಸ ಬಿಳಿ ವಸ್ತ್ರವನ್ನು, ಶುಭ್ರ ವಸ್ತ್ರವನ್ನು ಉಟ್ಟು ನಾಗರ ಸನ್ನಿಧಾನಕ್ಕೆ ಮಡಿಯಿಂದ ಹೋಗಿ, ಮಡಿಯಿಂದ ಅಂದರೆ ಅದು ಇದು ಮುಟ್ಕೊಳ್ಳದೆ ಶುಭ್ರತೆಯಿಂದ, ವಸ್ತ್ರದಲ್ಲೂ ಶುದ್ಧಿ ಇರಬೇಕು, ಮನಸ್ಸಿನಲ್ಲೂ ಶುದ್ಧಿ ಇರಬೇಕು. ಹಾಗೆ ಹೋಗಿ ಆ ಹಾಲು, ನೀವು ತನಿ ಏನು ಎರಿತೀರ ಅದು ಸುಮ್ಮನೆ ಲೀಟ್ರ್ಗಟ್ಟಲೆ ಹಾಲು ಪ್ಯಾಕೆಟಲ್ಲಿ ಹಾಕೋದಲ್ಲ, ಒಂದು ಉದ್ಧರಣೆ ಹಾಲು. ಹೇಗೆ ಉದ್ಧರಣೆ ನೀವು ತೀರ್ಥ ತಗೋತೀರೋ ಆ ಮಟ್ಟ ಉದ್ಧರಣೆಯಲ್ಲಿ
ಹಾಕೋದು, ಅದನ್ನು ಹಾಕಿ ಮತ್ತು ಅದನ್ನು ಶುಚಿಯಾಗಿ ಚೆನ್ನಾಗಿ ಅಲಂಕಾರ ಮಾಡಿ ನೋಡಿದ್ರೆ ಭಕ್ತಿ ಮೂಡಬೇಕೇ ವಿನಃ ಈ ಕಾಲಿಡ್ಲಿಕ್ಕೂ ಆಗಲ್ಲ ಆ ಥರ, ಅಲ್ಲಿ ಹೋಗಲಿಕ್ಕೂ ಕಷ್ಟ, ಆ ಥರ ಮಾಡಬಾರ್ದು. ಶ್ರದ್ಧೆಯಿಂದ ಅಲ್ಲಿಗೆ ಹೋಗಿ ಸ್ವಲ್ಪ ಹರಿದ್ರ, ಅದು ಇಷ್ಟ, ಅರಿಶಿನ ಕುಂಕುಮ ಹಾಕಿ ಚಿಗಳಿ ತಂಬಿಟ್ಟು ಏನು ತೊಗೊಂಡು ಹೋಗಿದ್ರೆ ಅದು ನೈವೇದ್ಯ ಮಾಡಿ, ಗೆಜ್ಜೆ ವಸ್ತ್ರ ಹಾಕಿ ಪೂಜೆ ಮಾಡಿ, ಮತ್ತು ಆ ಸ್ಥಳವನ್ನೆಲ್ಲ ಶುಚಿ ಮಾಡಿ ಇನ್ನೊಬ್ಬರಿಗೆ ಪೂಜೆಗೆ ಅವಕಾಶ ಮಾಡಿಕೊಡೋ ಹಾಗೆ ಮಾಡಿ ಅದು ಬಂದರೆ ನಾಗನ ಅನುಗ್ರಹ ಆಗುತ್ತೆ. ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ತನಿ ಎರೆಯುವ ಒಂದು ಪದ್ಧತಿ ಇದೆ. ಈ ಪದ್ಧತಿ ಯಾಕಾಗಿ ಆಚರಣೆ ಮಾಡಲಾಗುತ್ತೆ? ಸಾಮಾನ್ಯವಾಗಿ ಈ ರಕ್ಷಾ ಬಂಧನವನ್ನು ಈ ರೀತಿಯಾಗಿ ಹಳ್ಳಿಗಾಡಿನ ಜನರು ಮಾಡ್ತಾರೆ. ಈ ಆಚರಣೆ ಹಿಂದಿನ ಅರ್ಥ ಏನು? ಅಲ್ಲಿ ಸಹೋದರ ಭಾವ ವೃದ್ಧಿ ಅಂತ ಈಗ ಹೇಳಿದೆ ನಾನು. ನಮ್ಮ ಇದು ಜಾನಪದೀಯವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ, ಮತ್ತು ಈ ಯಾವುದನ್ನು ನಾವು ಪರಶುರಾಮ ಸೃಷ್ಟಿ ಅಂತೀವಿ, ಕರಾವಳಿ ತೀರಗಳಲ್ಲಂತೂ ಇನ್ನೂ ವಿಶೇಷವಾಗಿದೆ ಇದರ ಆಚರಣೆ. ಇನ್ನೂ ಒಂದು ಹಂತ ಮೇಲಿದೆ. ಅಲ್ಲಿ ಪವಿತ್ರ ಬಂಧ, ನಾಗಮಂಡಲ ಅಂತೆಲ್ಲ ಮಾಡ್ತಾರೆ. ಒಟ್ಟಾರೆಯಾಗಿ ಇದರ ಅರ್ಥ ಏನು? ನಾಗ ಅಂತಕ್ಕಂಥದ್ದು ಒಂದು ಪ್ರಾಣಿಯಾಗಿ ಉಳಿದಿಲ್ಲ, ಅದು ನಮ್ಮ ಭಕ್ತಿಯ ಕೇಂದ್ರವಾಗಿದೆ, ಭಾವಕೇಂದ್ರವೂ ಆಗಿದೆ, ಎರಡನ್ನೂ ಸೂಚಿಸ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಒಂದು ಕಥೆ ನಮಗೆ ಚೆನ್ನಾಗಿ ನೆನಪಿದೆ, ಗೊತ್ತಿರ್ತಕ್ಕಂಥದ್ದೇ. ಅಲ್ಲಿ ಒಂದು ರೈತರ ಕುಟುಂಬ, ಅಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಒಂದು ಹಾವು ನೇಗಿಲಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಸತ್ತು ಹೋಗ್ಬಿಡುತ್ತೆ. ಅದರ ತಾಯಿ ಬಂದು ನೋಡುತ್ತೆ, ನನಗೆ ಇವರೆಲ್ಲ ನನ್ನ ಮಗುವನ್ನು ಸಾಯಿಸಿಬಿಟ್ಟಿದ್ದೀರಾ ಅಂತ ಹೇಳಿ ಸೇಡನ್ನು ಇಟ್ಟುಕೊಂಡು ಅದು ಅವರ ಕುಟುಂಬ ಯಾವ್ಯಾವುದಿದೆ ಎಲ್ಲವನ್ನು ಅವರು ನಾಶ ಮಾಡ್ತಾ ಬರುತ್ತೆ, ಕಚ್ಚೋದು, ಅವರನ್ನು ಸಾಯಿಸೋದು, ಹೀಗೆ ಮಾಡ್ತಾ ಬರುತ್ತೆ. ಕೊನೆಗೆ ಒಂದು ಅವರ ಆ ಕುಟುಂಬದ ಒಂದು ಕುಡಿಯ ಇನ್ನೊಂದು ಊರಿಗೆ ಕೊಟ್ಟಿರ್ತಾರೆ ಮದುವೆ ಮಾಡಿ, ಅವಳನ್ನು ನಾನು ಇಲ್ಲ ಆಗಿಸ್ಬೇಕು ಅಂತ ಬಂದರೆ ಅವಳ ಹತ್ತಿರ ಅವಳಿಗೆ ಈ ದಿವಸ ನಾಗರ ಪೂಜೆ ಮಾಡ್ತಾ ಇರ್ತಾಳೆ ಆಕೆ. ಅದನ್ನು ನೋಡಿ ನಾಗನಿಗೆ ತೃಪ್ತಿ ಆಗುತ್ತೆ, ಇವರ ಕುಲದಲ್ಲಿ ಒಬ್ಬರಾದರೂ ನಾನು ಪೂಜೆ ಮಾಡ್ತಾ ಇದ್ದಾರಲ್ಲ ಪಾಪ ಅಂತ ಹೇಳಿ ಮತ್ತೆ ಆ ಪೂಜೆಯನ್ನು ನೋಡಿ ಅದಕ್ಕೆ ಒಂದು ಅನುಗ್ರಹ ಮಾಡುವ ಒಂದು ಭಾವ ಬಂದು ಮತ್ತೆ ಹೋಗಿ ಆ ಸತ್ತಿರೋರು ಯಾರಿದ್ದಾರೆ ಅವ್ರನ್ನೆಲ್ಲ ಹೀರುತ್ತೆ, ಮತ್ತೆ ಆ ವಿಷವನ್ನು ಹೀರ್ಕೊಳ್ಳುತ್ತೆ. ಆಗ ಈಕೆ ಮತ್ತೆ ಬಂದು ನೋಡಿದ್ರೆ ಅವರೆಲ್ಲ ಬದುಕಿರ್ತಾರೆ. ಹೀಗೆ ಒಂದು ನಾಗ ಬಾಂಧವ್ಯಗಳನ್ನು ಉಳಿಸಿದ ಕಾರಣದಿಂದಾಗಿ ಎಲ್ಲರೂ ತಂಪಾಗಿರಲಿ, ನಾಗನ ಅನುಗ್ರಹದಿಂದ ಆ ತನಿ ಎರೆಯುವುದು ಅದೇ. ನಾಗನ ಕೃಪೆಯಿಂದ ನಮ್ಮ ಸಂತತಿ ನಾಶವಾಗದೇ ಇರಲಿ, ಸಮೃದ್ಧವಾಗಲಿ. ಸಂತಾನದ ಸಂದರ್ಭಗಳಲ್ಲಿ ಎಷ್ಟೋ ಜನಕ್ಕೆ ಸಮಸ್ಯೆ ಇದ್ದಾಗ ಪಂಚಮದಲ್ಲಿ ರಾಹುವೋ ಅಥವಾ ಇನ್ಯಾವುದೋ ಕುಜನೋ ಇದ್ದ ಸಂದರ್ಭದಲ್ಲಿ ಇವೆಲ್ಲ ನಾಗಾರಾಧನೆಯನ್ನೇ ಸೂಚಿಸ್ತಕ್ಕಂಥದ್ದು ಆ ಗ್ರಹಗಳೆಲ್ಲ. ಹೀಗಾಗಿ ಆ ಪೂಜೆ ಮಾಡೋದ್ರಿಂದ ವಂಶವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲ, ವಿಜ್ಞಾನವೂ ಇದನ್ನು ಒಪ್ಕೊಂಡಿದೆ. ಸರ್ಪೆಂಟ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಲ್ವಾ, ಅದರದ್ದೇ ಆದ ಚಿಕಿತ್ಸೆಗಳು ಇದ್ದಾವೆ. ಚರ್ಮರೋಗ ನಿವಾರಣೆಯಾಗುತ್ತೆ, ಸಂತಾನ ಫಲ ಸಿಗುತ್ತೆ, ಆರೋಗ್ಯವರ್ಧಕವಾಗಿದೆ. ಹೀಗಾಗಿ ನಾಗ ಅಂತಕ್ಕಂಥದ್ದು ಔಷಧ ಕ್ಷೇತ್ರದಲ್ಲೂ ವ್ಯಾಪಿಸ್ಕೊಂಡಿದೆ. ಹೀಗಾಗಿ ಅದು ದೈವ, ಭಾವ, ಈಗ ಔಷಧ ಎಲ್ಲ ವಿಭಾಗಗಳಲ್ಲೂ ಇದೆ. ಈ ಕಾರಣದಿಂದಾಗಿ ನಾಗರ ಆರಾಧನೆ ಅನ್ನೋದು ನಮ್ಮ ಕರಾವಳಿ ತೀರಗಳಲ್ಲಂತೂ ತುಂಬಾ ಆಗಿದೆ. ಅಲ್ಲಿ ಕಾರಣ ಏನಪ್ಪ ಅಂದರೆ ಪ್ರಕೃತಿಯೂ ಉಳಿಯುತ್ತೆ. ಒಂದು ನಾಗಬನ ಅಂತ ಮಾಡ್ತಾರೆ. ನಾಗಬನ ಮಾಡೋದ್ರಿಂದ ಒಂದಷ್ಟು ಗಿಡಮರಗಳು ಶಾಶ್ವತ ಉಳಿಯುತ್ತೆ, ಅಲ್ಲಿ ಯಾರೂ ಹೋಗೋದಿಲ್ಲ. ಈ ದಿವಸ ಅಂತೂ ಆ ಕರಾವಳಿ ತೀರಗಳಲ್ಲಿ ಎಲ್ಲೆಲ್ಲಿರ್ತಾರೋ, ದುಬೈನಲ್ಲಿ ಇರ್ತಾರೆ, ಬೆಂಗಳೂರಲ್ಲಿ ಇರ್ತಾರೆ, ಇನ್ಯಾವ್ಯಾವುದೋ ದೇಶಗಳಲ್ಲಿ ಊರುಗಳಲ್ಲಿ ಇರ್ತಾರೆ, ಅವರೆಲ್ಲರೂ ಬರ್ತಾರೆ ಈ ದಿವಸ. ನೀವು ನೋಡಿ, ಉಡುಪಿ ಭಾಗದ ಗೋವಾದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಆ ಬೆಲ್ಟ್ ಏನಿದೆ ಅಲ್ಲೆಲ್ಲ ಈ ದಿವಸ ನಾಗನಿಗೆ ವಿಶೇಷ. ಪಂಚಮಿ ಬಂದಿದೆ ಅಂದರೆ ಪಂಚಮಿ ಪೂಜೆ ಬಹಳ ವಿಶೇಷ. ಹೋಗಿ ಅವರು ಉಳಿಸಿದ್ದಾರೆ, ಅಷ್ಟು ಕಾಡು ಉಳಿದಿದೆ. ಯಾಕೆ ಅಂದರೆ ನಾಗಬನದಿಂದಾಗಿ. ಒಬ್ಬೊಬ್ಬರು ಒಂದೊಂದು ಹೊಲದಲ್ಲಿ ಇಷ್ಟಿಷ್ಟು ಜಾಗ ಅಂತ ಬಿಟ್ಟರೆ ಅದೊಂದು ವನವೇ ಹಾಗಾಗ್ಬಿಟ್ಟಿದೆ. ತನ್ಮೂಲಕ ಪ್ರಕೃತಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ಎಲ್ಲ ನಾವು ಬಿಲ್ಡಿಂಗ್ ಮಾಡಿಬಿಡ್ತೀವಿ, ಎಲ್ಲ ನಾವು ಕಾಂಕ್ರೀಟ್ ಸಿಟಿ ಅಂತ ಮಾಡಿದ್ರೆ ನಮ್ಮ ಮನುಷ್ಯನ ಕುಲವೇ ಅಳಿಸಿ ಹೋಗುತ್ತೆ. ಹೀಗಾಗಿ ಇಂಥ ಆರಾಧನೆಗಳಿಂದ ಪ್ರಕೃತಿಯನ್ನು ಉಳಿಸ್ಕೊಳ್ತೀವಿ, ತನ್ಮೂಲಕ ನಮಗೆ ಅದು ರಕ್ಷಣೆಯಾಗಿರುತ್ತೆ. ಹೀಗಾಗಿ ನಾಗರ ಆರಾಧನೆ ಅಂತಕ್ಕಂಥದ್ದು ಎಷ್ಟು ಬಗೆಗಳಲ್ಲಿ ನಮ್ಮನ್ನು ರಕ್ಷಿಸ್ತಾ ಇದೆ, ವ್ಯಾಪಿಸ್ಕೊಂಡಿದೆ ಮನುಷ್ಯನನ್ನು. ಹೀಗಾಗಿ ಇದು ಎಷ್ಟು ಮುಖ್ಯ ಆಗಿದೆ. ಒಂದು ಇದ್ರ ಜೊತೆಗೆ ಅಲಂಕಾರಕ್ಕೂ ನಾಗನ ಬಳಕೆಯಾಗುತ್ತೆ. ನಾಗರ ಬಿಲ್ಲೆ ಮಾಡ್ತಾರೆ, ನಾಗರ ಕುಚ್ಚಿನ ಜಡೆ ಇರ್ತದೆ.
ಪರಶಿವನಿಗೆ ನಾಗಾಭರಣ ಅಂತ ಕರೀತಾರೆ. ಶಿವ ನಾಗನ ಹಾಸಿಗೆನೇ ವಿಷ್ಣು ಹಾಸಿಗೆಯನ್ನೇ ಮಾಡ್ಕೊಂಡು ಬಿಟ್ಟಿದ್ದಾನೆ. ಗಣಪತಿಗೆ ಆ ಹೊಕ್ಕುಳನ್ನು ಹೊಟ್ಟೆ ಬಿಗಿಯಾಗಿ ಇಟ್ಕೊಂಡಿರೋದೇ ಬೆಲ್ಟ್ ಮಾಡ್ಕೊಂಡಿದ್ದಾನೆ ಅವನು ನಾಗನ್ನ. ಸುಬ್ರಹ್ಮಣ್ಯ ಅಂತೂ ಅಸಲಿಗೆ ನಾಗನೇ ಆಗಿಬಿಟ್ಟಿದ್ದಾನೆ. ಹೀಗಾಗಿ ದೇವತೆಗಳಿಂದ ಹಿಡಿದು ನಮ್ಮವರೆಗೆ, ನಮ್ಮಿಂದ ಹಿಡಿದು ದೇವತೆಗಳವರೆಗೆ, ಪ್ರಕೃತಿವರೆಗೆ ವಸ್ತುತಃ ಇನ್ನೂ ಬಹಳ ಮುಖ್ಯವಾದ ವಿಚಾರ ಎಂದರೆ ನಮ್ಮ ಭೂಮಿ ನಿಂತಿರೋದು ನಾಗನ ಮೇಲೆ ಅಂತ ನಂಬಿಕೆ ಇದೆ. ಭೂಮಂಡಲ ಇದೇನಿದೆ ಇದು ನಿಂತಿದೆ ಎಲ್ಲಿ ಅಂದರೆ ನಾಗನ ಹೆಡೆಯ ಮೇಲೆ ಅಂತ. ಶಾಸ್ತ್ರಿಗಳೇ, ಮೊದಲೆಲ್ಲ ನಾಗಪಂಚಮಿ ಅಂದ ತಕ್ಷಣ ಹುತ್ತವನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಆಗ ಹುತ್ತ ಎಲ್ಲ ಕಡೆ ಸಿಗ್ತಾ ಇತ್ತು, ಆದರೆ ಈಗ ಹುತ್ತಗಳು ಕಾಣ್ತಾ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಈ ದಿನ ಸಿಟಿಯಲ್ಲಿ, ಬೆಂಗಳೂರಲ್ಲಿ ಇರುವಂಥವರು ಸರಳವಾಗಿ ಪೂಜೆ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು? ಹುತ್ತ ಎಲ್ಲ ಹೊಡೆದು ಬಿಟ್ಟಿದ್ದಾರೆ, ಅಲ್ಲೆಲ್ಲ ಬಿಲ್ಡಿಂಗ್ಗಳು ಬಂದುಬಿಟ್ಟಿದೆ, ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನು ಪರಿಹಾರ ಮಾಡೋದು ಅಂತ ಆಮೇಲೆ ಪಾಪ ಮನಸ್ಸಿಗೆ ಯೋಚನೆಯೂ ಆಗುತ್ತೆ. ಸಹಜ, ಮನುಷ್ಯ ಬದುಕಬೇಕಾಗುತ್ತೆ ಸಿಟಿಗಳಲ್ಲಿ, ಇದರ ಆಶ್ರಯ ಬರುತ್ತೆ. ನೋಡಿ, ಇದು ಹೇಗೆ ದೈವಾರಾಧನೆ ಅಂದರೆ, ನಾವು ಜಾಗವನ್ನು ತಗೋತೀವಿ, ಅಲ್ಲೇನೋ ಹುತ್ತ ಬೆಳೆದಿರುತ್ತೆ, ಆದರೆ ಭಯ ಇಲ್ಲದೆ ಅದಕ್ಕಾಗಿ ಒಂದು ಜಾಗ ಮೀಸಲಿಟ್ಟು ಒಂದು ಪೂಜಾ ಸ್ಥಳ ಮಾಡ್ಕೋಬಹುದು ಮನೆ ಮುಂದೆಯೇ. ಒಂದು ಈಗ ನಾವೇ ಹೇಗೆ ತುಳಸಿ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ಒಂದು ನಾಗರಕಟ್ಟೆ ಮಾಡಿಕೊಂಡ್ರೆ ತಪ್ಪೇನೂ ಇಲ್ಲ. ಆದರೆ ಭಯ, ಜನರಿಗೆ ಭಯದಿಂದ ಮಾಡಿದ್ರೆ ಅದು ಕಷ್ಟ. ಭಕ್ತಿ ಪ್ರೀತಿ ಇದ್ದರೆ ಖಂಡಿತ ಆಗುತ್ತೆ. ಮನೆಯಲ್ಲಿ ತಾವು ಕೇಳಿದ್ರಿ, ಮನೆಯಲ್ಲೇ ಮಾಡೋದಾದರೆ ಒಂದು ನೋಡಿ, ಬೆಳ್ಳಿ ನಾಗರ ಬರುತ್ತೆ, ಅದು ಸಿಗುತ್ತೆ ಅಂಗಡಿಗಳಲ್ಲಿ, ಅದನ್ನಾದರೂ ತಂದಿಟ್ಕೊಳ್ಬಹುದು. ಅದಕ್ಕೆ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಅಥವಾ ಮಣ್ಣಿನಿಂದ ವಿಗ್ರಹ ಮಾಡ್ಕೊಳ್ತಕ್ಕಂಥದ್ದು ಅವಕಾಶಗಳಿದ್ದರೆ ಮಾಡಬಹುದು. ಇಲ್ಲ ಅರಿಶಿನವನ್ನು ಕಲಸಿ ಅದನ್ನು ನಾಗರ ಸ್ವರೂಪ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆ ನೆರವೇರಿಸ್ತಕ್ಕಂಥದ್ದು. ಷೋಡಶ ಅಂದರೆ 16 ಬಗೆಯ ಉಪಚಾರಗಳು ಅಂತ. ಅದೇನು ಮಹತ್ತರವಾದದ್ದಲ್ಲ. ಕೆಲವರು 16 ಬಗೆ ಮಾಡ್ತಾರೆ, ಕೆಲವರು 5 ಬಗೆ ಮಾಡ್ತಾರೆ, ಕೆಲವರು ಚತುಷ್ಷಷ್ಠಿ ಉಪಚಾರ ಅಂತ 64 ಮಾಡ್ತಾರೆ. ನಿಮ್ಮ ಸಮಯ, ನಿಮ್ಮ ಶಕ್ತಿ ಇವುಗಳನ್ನು ನೋಡಿಕೊಂಡು. ಬಹಳ ಮುಖ್ಯವಾದದ್ದು ಅಂದರೆ, ನಾನು 16 ಥರ ಪೂಜೆ ಮಾಡ್ತೀನೋ ಈ 64 ಥರ ಪೂಜೆ ಮಾಡ್ತೀನೋ ಅನ್ನೋದಕ್ಕಿಂತ ನನ್ನ ಸಮಯವನ್ನು ಎಷ್ಟರ ಮಟ್ಟಿಗೆ ಭಗವಂತನಲ್ಲಿ ಸಮರ್ಪಣೆ ಮಾಡಿದೆ ಅದು ಬಹಳ ಮುಖ್ಯ. ಈ ದಿವಸ ಚಿಗಳಿ, ತಂಬಿಟ್ಟು ಅಥವಾ ಉಪ್ಪು ಹಾಕಿಲ್ಲದೆ ಇರತಕ್ಕಂತಹ ದೋಸೆಗಳು ಅಂಥದ್ದನ್ನೆಲ್ಲ ಭಗವಂತನಿಗೆ, ನಾಗನಿಗೆ ಸಮರ್ಪಣೆ ಮಾಡಿದ್ರೆ ಆತನಿಗಿಷ್ಟ ಅಂತ ನಮ್ಮಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ. ಬಹಳ ಮುಖ್ಯವಾಗಿ ಈ ತಾಳೆ ಹೂವಿನಿಂದ ಹಾಲನ್ನು ಚಿಮುಕಿಸುವುದು, ಪ್ರೋಕ್ಷಣೆ ಮಾಡುವುದು ಅಂತಿಲ್ಲ, ಹಾಗೆ ಮಾಡಿದ್ರೆ ಆತನಿಗೆ ಇಷ್ಟ, ತಂಪಾಗಿರಲಿ ಅಂತ. ಇದನ್ನೆಲ್ಲ ಮಾಡೋದರಿಂದ ನಾಗನ ಕೃಪೆಯಾಗುತ್ತೆ. ಹರಿದ್ರ ಅಷ್ಟೋತ್ತರ ಹೇಳುವಾಗ ಅರಿಶಿನದಿಂದ ಅಷ್ಟೋತ್ತರ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡಬಹುದು. ಚಿಗಳಿ ತಂಬಿಟ್ಟು ಆಗಲೇ ಹೇಳಿದ ಹಾಗೆ ಕಡಲೆ ಇತ್ಯಾದಿ ಏನಿದೆ ಅದನ್ನು ನೈವೇದ್ಯ ಮಾಡಬಹುದು. ಕೆಲವರು ಹುಲಿ ಕಡ್ಡಿ ಅಂತ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರ್ತದೆ, ಅದನ್ನೇ ತಂದು ಭಗವಂತನಿಗೆ ಮಾಲೆ ರೀತಿಯಲ್ಲಿ ಸಮರ್ಪಣೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಕ್ಕಂಥ ಕ್ರಮವು ನಾವು ಗಮನಿಸ್ತೀವಿ. ಅದು ಪ್ರಾಂತೀಯವಾಗಿ ಹೇಳಿದ ಹಾಗೆ ಉತ್ತರ ಕರ್ನಾಟಕದಲ್ಲೇ ಒಂಥರ ಮಾಡ್ತಾರೆ, ಕರಾವಳಿಯಲ್ಲೇ ಒಂಥರ ಮಾಡ್ತಾರೆ. ನಿಮ್ಮ ಪ್ರದೇಶಗಳಲ್ಲಿ ಯಾವುದು ಬೆಳೆದು ಬಂದಿದೆಯೋ ಪೂಜೆ ಆಚರಣೆಗಳೆಲ್ಲ ಪ್ರಾಂತೀಯವಾಗಿ ಸಾಂಪ್ರದಾಯಿಕವಾಗೇ ಮಾಡಬೇಕು. ನಮ್ಮ ಮನೆಯಲ್ಲಿ ಈಗ ಅವರೇನೋ ಮಾಡ್ತಾರೆ ಅಂತ ನಾನೇನೇನೋ ಅದನ್ನು ಅಳವಡಿಸ್ಕೊಳ್ಳೋದಲ್ಲ. ನಮ್ಮ ಮನೆಯಲ್ಲಿ ಹೇಗೆ ಬಂದಿದೆ, ಹೇಗೆ ಮಾಡ್ತಾ ಇದ್ದಾರೆ ಪೂರ್ವಿಕರು, ಅದಕ್ಕೆ ದೊಡ್ಡ ಮಹತ್ವ ಇದೆ. ಅಷ್ಟು ಮಾಡಿದ್ರೆ ಸಾಕಾಗುತ್ತೆ. ಅವ್ರಿಗೆ ಇನ್ಯಾರೋ ಮಾಡಿದ್ರೆ ಅವ್ರಿಗೆ ಭಕ್ತಿ, ಅದು ಅವರ ದಾರಿ, ನಮ್ಮದು ಈ ದಾರಿ. ಹೀಗಾಗಿ ಇದನ್ನು ಗೊಂದಲ ಮಾಡಿಕೊಳ್ಳದೆ ನಿಮಗೆ ಯಾವ ರೀತಿಯಲ್ಲಿ ನಾಗನಿಗೆ ಸಮರ್ಪಣೆ ಮಾಡಬೇಕು ಪೂಜೆ, ಅದನ್ನು ಸಮರ್ಪಣೆ ಮಾಡಿದ್ರೆ ನಾಗನ ಕೃಪೆ ಆಗೇ ಆಗುತ್ತೆ. ಬಹಳ ಮುಖ್ಯವಾಗಿ ಭಕ್ತಿ ಬೇಕು. ಇದು ನಾಗನ ಆರಾಧನೆಯಲ್ಲಿ ನಾವು ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ. ಸರಿ ಶಾಸ್ತ್ರಿಗಳೇ, ಸಾಮಾನ್ಯವಾಗಿ ನಾಗ ಹಾಗೂ ಸರ್ಪ ಎರಡೂ ಒಂದೇ ಅಂತ ಭಾವಿಸ್ತೇವೆ. ಆದರೆ ನಾಗನಿಗೂ ಸರ್ಪನಿಗೂ ಇರುವಂತಹ ವ್ಯತ್ಯಾಸ, ಜೊತೆಗೆ ಹಿರಿಯರು ಮಾತಾಡಬೇಕಾದ್ರೆ ಅವೊಂದು 2 ನಾಲಿಗೆ ಅಥವಾ ವಿಷಸರ್ಪ ಅಂತ ಹೇಳ್ತಾರೆ. ಹಿರಿಯರ ಮಾತಿನ ತಾತ್ಪರ್ಯ ಏನು ಅನ್ನೋದರ ಜೊತೆಗೆ ಈ ದಿನ ನಾಗಪಂಚಮಿಯನ್ನು ಯಾವ ರೀತಿ ಆಚರಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ನಾಗಪಂಚಮಿಯ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.